ಈಗ ಯಾರ್ಯಾರು ಯಾವ ಮಾತನ್ನು ಉಳಿಸ್ಕೊಂಡ್ರು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಮತ್ತು ವಿಶೇಷವಾಗಿ ಹೈಕಮಾಂಡ್ ಕೋಟಾ ಅಂತ ಇರಬಹುದು. ಹೀಗೆ ಎಲ್ಲವನ್ನೂ ಕೂಡ ನಿಮ್ಮ ಕೋಟಾಗಳನ್ನೇ ಜಾಸ್ತಿ ಮಾಡಿಕೊಂಡಾಗ ಒಂದಿಷ್ಟು ಆಶ್ವಾಸನೆ ಕೊಟ್ಟಾಗ ಎಲ್ರಿಗೂ ಕೊಡೋಕ್ಕಾಗಲ್ಲ. ಸಂವಿಧಾನದ ಅಡಿಯಲ್ಲಿ ಇರುವಂಥ ಸ್ಥಾನಗಳು ಇಷ್ಟೇ ಅಂತ ಸದ್ಯದ ಸ್ಥಿತಿಯನ್ನು ನಾವೆಲ್ಲರೂ ಒಪ್ಕೊಳ್ಬೇಕಾಗಿದೆ ಅನ್ನೋದು ಟೇಕ್ ಅವೇ ಲೆಸನ್. ಎಸ್, ಈಗ ಗಾಯತ್ರಿ ಶಾಂತೇಗೌಡ ಅವರಿಗೆ ಸಂಬಂಧಪಟ್ಟಂಥ ಒಂದು ಸುದ್ದಿ ಇದು. ಓಕೆ, ಮಾಜಿ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರಾ? ದಟ್ ಇಸ್ ದ ಪಾಯಿಂಟ್. ವೆಲ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರು. 2023ರಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಗಾಯತ್ರಿ ಶಾಂತೇಗೌಡ. ಪರಿಷತ್ ಸದಸ್ಯೆ ಹಾಗೂ ಮಂತ್ರಿ ಆಗ್ತೀಯಾ ಅಂತ ಸಿದ್ದರಾಮಯ್ಯನವರು ಈ ಮುಂಚೆ ಒಂದು ವಾಗ್ದಾನ ಮಾಡಿದ್ರಂತೆ. ಹಾಗಾಗಿ ಗಾಯತ್ರಿ ಶಾಂತೇಗೌಡರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡರು ತಮ್ಮದೇ ಆದಂಥ ಒಂದಿಷ್ಟು ಬೆಂಬಲಿಗರನ್ನು, ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಹೊಂದಿದ್ದಾರೆ. 9 ಮತಗಳಿಂದ ಉಪಸಭಾಪತಿ ಪ್ರಾಣೇಶ್ ವಿರುದ್ಧ ಜಯಶಾಲಿ ಆಗಿದ್ದರು ಗಾಯತ್ರಿ ಅವರು. 3 ದಿನಗಳ ಹಿಂದಷ್ಟೇ ಕೋರ್ಟ್ ಆದೇಶದಂತೆ MLC ಆಗಿದ್ದರು ಇದೇ ಗಾಯತ್ರಿ ಶಾಂತೇಗೌಡರು. ಹಾಗಾಗಿ ಗಾಯತ್ರಿ ಶಾಂತೇಗೌಡ ಅವರು 3 ಬಾರಿ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ 2 ಬಾರಿ ಗೆದ್ದಿರುವಂಥ ಒಂದು ಇತಿಹಾಸ ಇದೆ. ಗಾಯತ್ರಿ ಶಾಂತೇಗೌಡರಿಗೆ ಒಂದು ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದು ಈ ಮೂಲಕ. ಅಂದರೆ ಎಷ್ಟು ಜನರಿಗೆ ಮಾತು ಕೊಟ್ಟಿದ್ರು ಅನ್ನೋದು ಅದು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಆದರೆ ಸದ್ಯಕ್ಕೆ ನೋಡಿದಾಗ ಹೌದಾ, ಇವರು ಆ ಮಾತನ್ನು ಉಳಿಸ್ಕೊಂಡವರಲ್ಲಿ, ಮಾತು ಕೊಟ್ಟಂಥವರಲ್ಲಿ ಈ ಇಬ್ಬರ ಹೆಸರು ಇದೆ. ಯಾರು? ಗಾಯತ್ರಿ ಶಾಂತೇಗೌಡ ಮತ್ತು ಸಿದ್ದರಾಮಯ್ಯನವರದ್ದು ಮಾತು ಸದ್ಯದ ಮ್ಯಾಟ್ರು. ಓಕೆ, ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಪರಿಷತ್ ಸದಸ್ಯ ಆಗಿರುವಂಥ ಗಾಯತ್ರಿ ಶಾಂತೇಗೌಡರ ಜೊತೆ ಮಾತನಾಡಿದ್ದಾರೆ. ಈಗ ಸಚಿವರಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಎಸ್, ಆ ಚಿಟ್ ಚಾಟ್ ಏನಿದೆ, ಆ ಕಿರು ಸಂದರ್ಶನ ಏನು ಹೇಳುತ್ತೆ? ಲೆಟ್ಸ್ ಹಾವ್ ಅ ಲುಕ್. ಫಸ್ಟ್ MLC ಮತ್ತೆ ನೂತನ ಸಚಿವರು ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿರುವಂತದ್ದು. ಗಾಯತ್ರಿ ಶಾಂತೇಗೌಡರು ಇದ್ದಾರೆ, ಮಾತನಾಡಿಸ್ತೇನೆ. ಮೇಡಮ್, ನೂತನ MLC, ನೂತನ ಸಚಿವರು, ಯಾವುದನ್ನ ಖುಷಿ ಪಡಬೇಕು, ಯಾವುದನ್ನ ಹೆಚ್ಚು ಖುಷಿ ಪಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಏನು ಹೇಳ್ತೀರಾ ಈ ಹೆಸರು ಲಿಸ್ಟಲ್ಲಿ ಬಂದಿದ್ದ ನಂತರದಲ್ಲಿ? ನನಗೆ ಹೆಸರು ಲಿಸ್ಟಲ್ಲಿ ಬಂದಿದ್ದು ನೋಡಿ ನನ್ನ ಕಾರ್ಯಕರ್ತರಿಗೆ ಏನು ಹೇಳಿದ್ದೀನಿ, ಎಕ್ಸಿಟ್ ಆಗಬೇಡಿ, ಫಸ್ಟು AICCಯಿಂದ ಏನು ಬಂದಿದೆ ನೋಡೋಣ. ಮೊದಲೇ ನೀವು ಯಾವುದೂ ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಾರೆ ಬೇಗ ನೀವು ಪೈಪೋಟಿನಲ್ಲಿದ್ದೀರಾ ನೀವು ಮತ್ತು ಮೊಬೈಲು. ಅದರಿಂದ ನಾನು ಅಂತ ಹೇಳಿ ಅದು ಹಾಕಬೇಡಿ, ನಾನು ಕನ್ಫರ್ಮ್ ಮಾಡಿಕೊಂಡು ಮಾತಾಡೋಣ ಅಂತ ಹೇಳಿದ್ದೆ. ಇವತ್ತು AICC ವೇಣುಗೋಪಾಲ್ ಅವರ ಲಿಸ್ಟು ನಾನು ನೋಡಿದೆ, ಅದರಲ್ಲಿ ನನ್ನ ಹೆಸರಿದೆ. ಅದು ಭಾಳ ಸಂತೋಷ. ಸುದೀರ್ಘವಾದಂತಹ ಕಾನೂನು ಹೋರಾಟದಲ್ಲೂ ಕೂಡ ಜಯಗಳಿಸಿದ್ದೀರಾ. ಇದೀಗ ಒಂದಿಷ್ಟು ಪೈಪೋಟಿಗಳ ನಡುವೆ ನಿಮ್ಮ ಹೆಸರು ಮಾತ್ರ ಸೇರ್ಪಡೆ ಆಗಿರುವಂಥದ್ದು. ಹೌದು, ಪೈಪೋಟಿ ಅಂತ ಏನಿಲ್ಲ, ಅವರವರು ಕ್ಲೈಮ್ ಮಾಡಿದ್ದಾರೆ. ಏನು MLAಗಳು ನನಗೆ ಬೇಕು ಅಂತ ಹೇಳಿ ಅದನ್ನು ಪೈಪೋಟಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು MLA ಇದ್ದಾರೆ, ನನಗೆ ಮಂತ್ರಿ ಆಗಬೇಕು ಅಂತ ಎಲ್ರಿಗೂ ಆಸೆ ಆಗಿರುತ್ತೆ. ಆದರೆ ನಾನೇನು ಅಂದ್ಕೊಂಡಿಲ್ಲ, ನನಗೆ ಸಿಕ್ಕಿದೆ. ಸಹಜವಾಗಿ ಸವಾಲುಗಳು ಇದ್ದೇ ಇದೆ ಮೇಡಮ್. ಯಾಕಂದರೆ ಇರುವಂತಹದ್ದು ಏಕೈಕ ಮಹಿಳಾ ಸಚಿವೆ ಆಗಿರೋದ್ರಿಂದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣವೇ ತಮಗೆ ಸಿಗುತ್ತೆ ಅನ್ನುವಂತಹದ್ದು ಕೂಡ ಇದೆ. ಸಾಕಷ್ಟು ಸವಾಲುಗಳಿದೆ, ಗ್ಯಾರಂಟಿಗಳಿದೆ. ಅದರೆಲ್ಲದರೊಳಗೆ ಹೇಗೆ ಗಾಯತ್ರಿ ಅವರು ನಿಭಾಯಿಸ್ತಾರೆ ಇದನ್ನೆಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಈಗ ನನಗೆ ಜಿಲ್ಲಾ ಪಂಚಾಯಿತಿಯಿಂದ ನಾನು ಬಂದಂಥವಳು, ನಾನು ಏಕ್ದಮ್ಮು MLA ಆಗಿ ಅಥವಾ MLA ಅಂತನೂ ಅಲ್ಲ, ಬೇರೆ ಏನಾಗಿ ಕೂತಿಲ್ಲ, ನಾನು ಗ್ರಾಸ್ ರೂಟಲ್ಲಿ ಬಂದಿರೋಂಥವಳು. ನನಗೆ ಗ್ರಾಮ ಪಂಚಾಯಿತಿಯಿಂದನೂ ಗೊತ್ತಿದೆ. ಅದರಿಂದ ನಾನು ಎಲ್ಲ ನಾಯಕರುಗಳ ಸಲಹೆಗಳನ್ನ ತೊಗೊಂಡು ನಾನು ಕೆಲಸ ಮಾಡೋಕ್ಕೆ ನಾನು ಮಾಡ್ತೀನಿ ಅಂತ ಅನ್ಕೋತೀನಿ. ಎನಿವೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಕ್ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು. ದೀಪಾ ಕುಕ್ಕುವಾಡ ನಡೆಸಿರುವಂಥ ಒಂದು ಕಿರು ಸಂದರ್ಶನದಲ್ಲಿ ಗಾಯತ್ರಿ ಶಾಂತೇಗೌಡರ ಮಾತುಗಳು ಬಹಳ ಗಮನಾರ್ಹವಾಗಿದ್ವು. ಬಹಳ ಮೆಚೋರ್ಡ್ ಆಗಿ ಅವ್ರು ಮಾತನಾಡಿದ್ದನ್ನು ನಾವು ಗಮನಿಸಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನನ್ನ ಕಲೀಗ್ ಕೇಳಿದಂಥ ಪ್ರಶ್ನೆಗೆ, ಅಂದರೆ ಒಂದು ನೂತನವಾಗಿ MLCನೂ ಕೂಡ ಆಗಿದ್ದಾರೆ, ಒಂದು 3 ದಿನ ಆಯಿತು, ಅದರ ಜೊತೆಗೆ ನೂತನವಾಗಿ ಸಚಿವ ಸ್ಥಾನ ಕೂಡ ನಿಮಗೆ ಸಿಗ್ತಾ ಇದೆ ಅಂತ ಕೇಳಿದಾಗ ಬಹಳ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಅವ್ರು ಮಾತನಾಡಿದ್ರು. ನಾನು ಯಾವುದೂ ಅಂದ್ಕೊಂಡಿರಲಿಲ್ಲ, ಆದರೆ ಎಲ್ರಿಗೂ ಕೂಡ ಆಕಾಂಕ್ಷೆಗಳಿರೋದು ಸಹಜ. ಎಲ್ಲರೂ ಕೂಡ ಆಸ್ಪಿರೆಂಟ್ ಆಗಿದ್ದರು, ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರು. ಆದರೆ ನನ್ನ ಹೆಸರು ಲಿಸ್ಟಲ್ಲಿತ್ತು, ಖುಷಿಯಾಗಿದೆ. ಆದರೆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತೀರಾ ಅಂತ ಕೇಳಿದಂಥ ಪ್ರಶ್ನೆಗೆ ಅವ್ರು ಹೇಳಿದಂಥ ಮಾತು ನೋಡ್ರಿ, ಬಹಳ
ಕಟುವಾಗಿ ಹೇಳ್ದಂಗಿತ್ತು, ಅದು ಸಾಫ್ಟಾಗಿ ಹೇಳಿರಬಹುದು, ಆದರೆ ಮೆಸೇಜ್ ವಾಸ್ ವೆರಿ ಇಂಪಾರ್ಟೆಂಟ್. ನಾನು ಗ್ರಾಸ್ ರೂಟಿಂದ ಬಂದಿದ್ದೀನಿ, ಗ್ರಾಮ ಪಂಚಾಯತಿನೂ ಗೊತ್ತು, ಜಿಲ್ಲಾ ಪಂಚಾಯತಿನೂ ಗೊತ್ತು. ಹೀಗಾಗಿ ನಾನು ಡೈರೆಕ್ಟಾಗಿ ಅವರು ಅದನ್ನು ಜಾಸ್ತಿ ಸ್ಟ್ರೆಸ್ ಮಾಡಲಿಲ್ಲ. ಎಮ್ ಎಲ್ ಎಗಳು ನೇರವಾಗಿ ಎಮ್ ಎಲ್ ಎ ಆಗಿ ಬಂದವ್ರಿಗೆ ಅವಮಾನ ಆಗಬಾರ್ದು ಅಂಥೇಳಿ ಅದನ್ನು ಅವರು ಸ್ಟ್ರೆಸ್ ಮಾಡಿದರು, ಸಪ್ರೆಸ್ ಮಾಡಿದರು. ಅಂದರೆ ಹೀಗಿದ್ದಾರೆ, ನನಗೆ ಜವಾಬ್ದಾರಿ ಮಾಡೋಕ್ಕೆ ಗೊತ್ತಿದೆ, ಜವಾಬ್ದಾರಿ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಿದೆ, ಹೇಗೆ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿದೆ. ಹೀಗಾಗಿ ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅನ್ನೋದನ್ನು ಬಹಳ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ ಗಾಯತ್ರಿ ಶಾಂತೇಗೌಡರು. ಓಕೆ, ಒಳ್ಳೆಯದಾಗಲಿ, ಅಭಿನಂದನೆಗಳು ಕೂಡ. ನಿಮಗೆ ಗ್ರಾಮ ಪಂಚಾಯಿತಿ ಲೆವೆಲಿಂದ ಚೆನ್ನಾಗಿ ಜನರ ಒಂದು ನಾಡಿಮಿಡಿತ ಗೊತ್ತಾದರೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸುವಂಥ ಕಿವಿ ಹೃದಯ ನಿಮಗಿರುತ್ತೆ ಅಂತ ನಮ್ಮ ಭಾವನೆ. ಹಾಗಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಎಸ್, ನಾವು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ.